ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ಸಂಭವಿಸಿ ಫೋಟೋಗ್ರಾಫರ್ ತಂಡದವರ ಮೇಲೆ ಹಲ್ಲೆ ನಡೆಸಿ ಕೊಲೆ ಯತ್ನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹಾಸನದ ಕುವೆಂಪು ನಗರದ ನಿವಾಸಿ ನವಿನಂದನ್ ದೂರು ನೀಡಿದ್ದು, ಹಾಸನದ S2 ಸ್ಟುಡಿಯೋದಲ್ಲಿ ಫೋಟೋಗ್ರಾಫರ್ ಆಗಿರುವ ಅವರು ತಮ್ಮ ಸಂಬಂಧಿ ಚೇತನ್ ಜೊತೆ ಮಾರ್ಚ್ 27ರಂದು ದರ್ಶನ ಮತ್ತು ಸ್ನೇಹ ಎಂಬ ಮದುವೆ ಜೋಡಿಗಳ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಬೆಳಗ್ಗೆ 7:30 ಗಂಟೆಗೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ತೆರಳಿದ್ರು. ಬೆಳಗ್ಗೆ 8 ಗಂಟೆಗೆ ದೇವಸ್ಥಾನದ ಸಮೀಪ ಶೂಟಿಂಗ್ ಪ್ರಾರಂಭಿಸಿದ್ರು. ಈ ವೇಳೆ ಬೆಂಗಳೂರಿನಿಂದ ಬಂದಿದ್ದ ಮತ್ತೊಂದು ಜೋಡಿ ಅಭಿಲಾಷ್ ಮತ್ತು ವಿಜಯಲಕ್ಷ್ಮಿ ಅವರೊಂದಿಗೆ ಫೋಟೋಗ್ರಾಫರ್ಗಳಾದ ಅಭಿಷೇಕ್, ಯಶವಂತ್, ಸೋಮಶೇಖರ್ ಹಾಗೂ ಮೇಕಪ್ ಆರ್ಟಿಸ್ಟ್ ಶ್ವೇತಾ ಕೂಡ ಸ್ಥಳದಲ್ಲೇ ಶೂಟಿಂಗ್ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಮೂಡಿಗೆರೆ ತಾಲೂಕಿನ ಮರಬೈಲು ಗ್ರಾಮದ ಅಭಿ ಎಂಬ ವ್ಯಕ್ತಿ ಸ್ಥಳಕ್ಕೆ ಬಂದು ದೇವಸ್ಥಾನದ ಗೋಡೆಗೆ ಕಾಲು ಒರಗಿಸಿ ಶೂಟಿಂಗ್ ಮಾಡ್ತಾ ಇರುವುದನ್ನು ಪ್ರಶ್ನಿಸಿ ಏಕಾಏಕಿ ಫೋಟೋಗ್ರಾಫರ್ ಯಶವಂತನ ಮೇಲೆ ಹಲ್ಲೆ ನಡೆಸಿದ್ದಾನೆ. ಬಳಿಕ ಆತ ಅಲ್ಲಿಂದ ತೆರಳಿ ಸುಮಾರು 7ರಿಂದ 8 ಜನರೊಂದಿಗೆ ಕಾರುಗಳಲ್ಲಿ ಮತ್ತೆ ಸ್ಥಳಕ್ಕೆ ಬಂದಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಪ್ರಶಾಂತ್, ರಕ್ಷಯ್, ಅರವಿಂದ್, ಉಚಿತ್, ಪ್ರಜ್ವಲ್ ಸೇರಿದಂತೆ ಇತರರು ಸೇರಿ ಸ್ಥಳೀಯರು ಎಂಬ ಹೆಸರಿನಲ್ಲಿ ಫೋಟೋ ಶೂಟಿಂಗ್ ಮಾಡಲು ಹಣ ಕೊಡಬೇಕೆಂದು ಒತ್ತಾಯಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯ ವೇಳೆ ಫೋಟೋಗ್ರಾಫರ್ ಅಭಿಷೇಕ್ ಮೇಲೆ ದಾಳಿ ನಡೆಸಿದ್ದಾರೆ. ಮಧ್ಯಪ್ರವೇಶಿಸಲು ಬಂದ ಮೇಕಪ್ ಆರ್ಟಿಸ್ಟ್ ಶ್ವೇತಾ ಅವರ ಮೇಲೂ ಹಲ್ಲೆ ನಡೆಸಿ ಅವಮಾನ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಗಲಾಟೆ ತಡೆಯಲು ಹೋದ ಚೇತನ್ ಮೇಲೆ ಕೂಡ ಗುಂಪು ದಾಳಿ ನಡೆಸಿ ಹೊಟ್ಟೆ, ಎದೆ ಹಾಗೂ ಬೆನ್ನಿಗೆ ಹೊಡೆದು ಕಾಲಿನಿಂದ ತುಳಿದು ಗಂಭೀರವಾಗಿ ಗಾಯಪಡಿಸಿದ್ದಾರೆ. ಫಿರ್ಯಾದಿದಾರರ ಮೇಲೂ ಹಲ್ಲೆ ನಡೆಸಿ ಪ್ರಶಾಂತ್ ಎಂಬಾತ ಕುತ್ತಿಗೆಯನ್ನು ಹಿಸುಕಿ ಕೊಲೆ ಯತ್ನ ನಡೆಸಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ವೇಳೆ ಫಿರ್ಯಾದಿದಾರರ ಚಿನ್ನದ ಸರ ಕಳೆದು ಹೋಗಿದೆ ಎಂದು ಹೇಳಲಾಗಿದೆ. ಕ್ಯಾಮೆರಾಗಳನ್ನು ಜಜ್ಜಿ ಹಾಕಿ ಸುಮಾರು 5 ಲಕ್ಷ ನಷ್ಟ ಉಂಟು ಮಾಡಲಾಗಿದೆ ಎಂದು ಹೇಳಲಾಗಿದೆ. ಘಟನೆಯನ್ನು ಚಿತ್ರೀಕರಿಸ್ತಾ ಇದ್ದ ಇತರರ ಮೇಲೂ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಗಾಯಗೊಂಡವರು ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಪ್ರಕರಣ ದಾಖಲಾದ ನಂತರ ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದು ಮಾರಾಮಾರಿ ನಡೆದಿದೆ. ಪೊಲೀಸರು ಎರಡು ಗುಂಪನ್ನು ಚದುರಿಸಿದ್ದಾರೆ. ಪ್ರಕರಣ ದಾಖಲಿಸಿದಂತೆ ಪೊಲೀಸರ ಮೇಲೆ ಕೆಲವು ರಾಜಕಾರಣಿಗಳ ಅತಿ ಹೆಚ್ಚು ಒತ್ತಡವಿದ್ದರೂ ಒತ್ತಡಕ್ಕೆ ಮಣಿಯದೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. 4 ಜನ ನಮ್ಮ ಟೀಮ್ ಅವರು ಫೋಟೋಗ್ರಫಿ ಮಾಡಕ್ಕೆ ನಾವು ಬೆಟ್ಟದ ಭೈರವೇಶ್ವರ ಹೋಗಿದ್ವಿ. ಬೆಳಗ್ಗೆ ಒಂದು 7 ಗಂಟೆಯಿಂದ ಶೂಟ್ ಮಾಡ್ತಾ ಇದೀವಿ. ಏನು ಪ್ರಾಬ್ಲಮ್ ಇರಲಿಲ್ಲ. ಒಬ್ರು ದೇವಸ್ಥಾನದವ್ರು ಬಂದ್ರು, ಯಾರೋ ಪೂಜೆ ಮಾಡ್ಕೊಂಡ್ರು, ಆರಾಮಾಗೆಲ್ಲ ಹೋಗ್ತಿದ್ರು. ಫಸ್ಟ್ ಯಾರಿಗೋ ಒಬ್ರಿಗೆ ತಲೆಗೆ ಹೊಡೆದ್ರು. ಕ್ಯಾಶುವಲ್ ಆಗಿ ಶೂಟ್ ನಡೀತಾ ಇತ್ತು. ಈ ಕಲ್ ಮೇಲೆ ಹತ್ಬೇಡ ಕಣೋ, 3rd ಕ್ಲಾಸ್ ನನ್ನ ಮಗನೇ ಅಂತ ಬೈದ್ರು. ಎಲ್ಲ ಮಾತಾಡಬಾರ್ದು ಸರ್. ಏರೇ ಆದ್ರೆ ಯಾರಿಗೆ ಒಬ್ರು ರೆಪ್ಯುಟೇಷನ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಎಲ್ಲರೂ ನಾವು ಫೋಟೋಗ್ರಾಫರ್ಸೇ. ನೀನ್ ಎಲ್ಲಿಂದ ಬಂದಿರೋನು, ನಾನು ಲೋಕಲ್ ಅವನು, ಏನಕ್ಕೆ ಕಿತ್ಕಂತೀಯ ಅಂತ ಬೈದ್ರು. ನಾನೇನಂದೆ, ಸರ್ ಈ ತರ ಎಲ್ಲ ಮಾಡ್ತಿರಲ್ಲ, ಇಲ್ಲಿವ್ರ ಹೆಸರೇನಾಗ್ಬೇಕು, ಸಕಲೇಶ್ಪುರದ ಹೆಸರೇನಾಗ್ಬೇಕು, ಎಲ್ಲ ಫೋಟೋಗ್ರಾಫರ್ಸೇನೆ. ಅವ್ರನ್ನ ವಹಿಸ್ಕೊಂಡ್ ಬರ್ತಾ ಇದೆಯಲ್ಲ, ನಿನಗೆ ಹೊಡಿತೀವಿ, ನಿನ್ನ ಸಾಯ್ಸಾಕ್ತೀವಿ, ಹೋಗು ನೀನು ಇಲ್ಲಿಂದ ನ್ಯೂಟ್ರಲ್ ಆಗು ಫಸ್ಟ್ ಅಂದ್ರು. ಅವ್ನನ್ನ ವಹಿಸ್ಕೊಂಡ್ ಬರ್ಬೇಡ ನೀನು, ನಿನ್ನ ಸಾಯ್ಸಾಕ್ತೀನಿ ಅಂದ್ರು. ಅದಕ್ಕೆ ಸರ್ ನಾವೆಲ್ಲ ಫೋಟೋಗ್ರಾಫರ್ಸ್, ಒಬ್ರು ನಂಗೆ ಒಬ್ರು ಬಿಟ್ಟೋಗಕ್ಕಾಗಲ್ಲ ಅಂತ ಹೇಳಿ ನಾನು ಇವರಿದ್ರು, ಇನ್ನೂ ನಮ್ ಜೊತೆ ಇನ್ನೂ 2 ಫೋಟೋಗ್ರಾಫರ್ಸ್ ಇದ್ರು. ಆ ಹುಡುಗರು ಏನಂದ್ರು, ಎಲ್ಲ ನಾವು ಅವಾಯ್ಡ್ ಮಾಡಕ್ ಹೋದ್ವಿ. ಯಾಕಂದ್ರೆ ಅವ್ರು ತುಂಬಾ ಹೊಡಿತಾ ಇದ್ರು. ಮೊದ್ಲು ಅದ್ರಲ್ಲೆಲ್ಲ CC ಕ್ಯಾಮ್ರಾದಲ್ಲೆಲ್ಲ ಇದೆ. ಅವನು ಮೊದ್ಲು ತಲೆಗೆಲ್ಲ ಹೊಡೆದೋಗಿದ್ನಲ್ಲ, ಅವನೇ ಬಂದ್ಬಿಟ್ಟು ಮತ್ತೆ ನಮ್ಮ ಹತ್ರ ಜಗಳ ಮಾಡಿರೋದು. ಅವಾಗ ನಾವು ವಿಡಿಯೋ ರೆಕಾರ್ಡ್ ಮಾಡಕ್ ಹೋದಾಗ ಫೋನ್ ಕಿತ್ಕೊಂಡ್ರು. ಫೋನ್ ಕಿತ್ಕೊಂಡ್ಮೇಲೂ ನಾನು ತುಂಬಾ ಹೋರಾಡ್ದೆ. ಅವ್ರ ಹತ್ರ ಹಿಂಗ್ ಮಾಡ್ತಾ ಇದಾರಲ್ಲ, ಎಲ್ಲಿ ಇವರು, ನಾವು ಹಾಸನವ್ರೇನ ಅಲ್ವಾ ಸರ್, ಹಿಂಗ್ ಮಾಡ್ತಿರಲ್ಲ ಸರ್ ಅಂತ ಹೇಳಿ ಡಿಫಾಲ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ಏಕ್ದಮ್ಮು ಏನಿಲ್ಲ ಅಂದ್ರು ಒಂದು 25 ಜನ ಕರ್ಸ್ಕೊಂಡಿದ್ರು ಸರ್. ಅವರು ನಾವು ನಾರ್ಮಲ್ ಆಗಿ ಫೋಟೋ ತೆಗಿತಾ ಇದ್ವಿ. ಅಲ್ಲಿ ಪುರೋಹಿತರು ಸಮೇತ ಅವರಿಗೆ ಸಪೋರ್ಟ್ ಮಾಡಿ ಪುರೋಹಿತರೇ ಹೊಡ್ಸಿದ್ದು ಸರ್. ಆಕ್ಚುಲಿ ಅವರೇ ಮಾಡಿದ್ ಫಸ್ಟ್ ಡಿಫಾಲ್ಟು. ಲಾಸ್ಟ್ ಟೈಮಿಂದನೂ ಅವ್ರು ಕೆಟ್ಟದಾಗೆ ಬೈಯೋರು, ದರಿದ್ರು ನನ್ನ ಮಕ್ಳೆಲ್ಲ ಅಂತೆಲ್ಲ ಬೈಯೋರು. ನಾವು ಸುಮ್ಮನಾಗಿ ಮಾಡ್ತಿದ್ವಿ. ಬಟ್ ಈ ಸಲ ಒಂದು 25 ಜನ ಕರ್ಸಿ ಸಾಯ್ಸಾಕ್ತೀನಿ ಅಂತಾನೆ ಡೈರೆಕ್ಟ್ ಆಗಿ ಥ್ರೆಟ್ ಮಾಡ್ತಿದ್ರು ಸರ್. ನಾನೇ ಓಪನ್ ಆಗಿ ಹೇಳ್ತೀನಿ, ನಿನ್ ಸಾಯ್ಸಾಕ್ತೀನಿ, ಹೋಗ್ಬಿಡು ಇಲ್ಲ ಅಂತ ಅಂದ್ರೆ ನಾವು ಧೈರ್ಯ ಮಾಡಿ ಹೆಂಗ್ ಬಿಡಕ್ಕಾಗುತ್ತೆ, ಹುಡುಗರು ನಂಗೆ ಬಿಟ್ಟೋಗಕ್ಕಾಗಲ್ಲ ಅಂತ ಹೇಳಿ ಓಲ್ಡ್ ಆದ್ವಿ ಸರ್. ಇಲ್ಲೆಲ್ಲ ಹೊಡೆದಿದ್ದಾರೆ. ಆಕ್ಚುಲಿ ನನಗೆ ಹಿಂದೆಲ್ಲ ಪೈನ್ ಇದೆ ಸರ್. ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀನಿ. ಹೆಸರು ಚೇತನ್ ಕುಮಾರ್ ಎಸ್ ಅಂತ ಸರ್. ಹಾಸನ್ ತಾಲೂಕು, ಹಾಸನ್ ಜಿಲ್ಲೆನೆ. ಫೋಟೋಗ್ರಫಿ ನಾನು ಮಾಡ್ತೇವೆ. ಒಂದು 10 years ಅಂತ ನಾನು ಫೋಟೋಗ್ರಫಿನೇ ಮಾಡ್ತಾ ಇದ್ದೀನಿ. ಸಂಘದಲ್ಲೇ ಇದೆಲ್ಲ ಇದೆ, ನನ್ನದು ಎಲ್ಲ ID ಕಾರ್ಡ್ ಎಲ್ಲ ಇದೆ. ಇವನ್ ನಾವು ಪ್ರೆಸ್ಗೂ ಕೆಲಸ ಮಾಡ್ತೀವಿ. ಹಂಗ ಪ್ರೆಸ್ ಅಂತಾನು ಒಂದೇ. ಅವ್ ಪ್ರೆಸ್ ಅಂತ ಅಂದ್ರೂ ಯಾರೇ ಆದ್ರೂ ನಿಮ್ ಜಾಗ ಅಲ್ಲ. ನಮ್ ಜಾಗಕ್ಕೆ ಬಂದಾಗ ಹೆಂಗಿರ್ಬೇಕು, ಏನ್ ಮಾಡ್ಕೋಬೇಕು, ಎಲ್ಲಾನು ಬಾಯಿ ಮುಚ್ಕೊಂಡೆಲ್ಲ ಹೋಗ್ಬೇಕು ಅಂತೆಲ್ಲ ತುಂಬಾ ಹೊಡೆದ್ರು ಸರ್. ಮಾತಾಡಕ್ ಆಪ್ಷನ್ನೇ ಕೊಡ್ಲಿಲ್ಲ. ಕ್ಯಾಮ್ರಾ ಎಲ್ಲ
ಇಸ್ಕೊಂಡು ಕ್ಯಾಮ್ರಾ ಎಲ್ಲ ಹೊಡೆದಾಕಿದ್ದಾರೆ ಸರ್. ದುಡ್ಡೆಲ್ಲ ಹೋಗಿದೆ ಸರ್, ಜೋಬಲ್ಲಿ ಇಟ್ಕೊಂಡಿದ್ದು ದುಡ್ಡು ಕ್ಯಾಮ್ರಾ ಏನೇನೋ ಮಾಡಿದ್ದಾರೆ ಸರ್. 4 ಸರ್ ಅಷ್ಟೊಂದೆಲ್ಲ ಇರ್ಲಿಲ್ಲ, ದುಡ್ಡಿತ್ತು ಸರ್, ಅದನ್ನು ಕಿತ್ತಿದ್ದಾರೆ. ಕ್ಯಾಮ್ರಾ ಮಾತ್ರ ತುಂಬಾ ಸ್ಕ್ರಾಚ್ ಆಗಿದೆ ಸರ್. ಅದೇನಿದೆ ಅವ್ರದೆಲ್ಲ ರೆಡಿ ಮಾಡಿಸ್ಕೊಡಕ್ಕೆ ಹೇಳಿ ಸರ್. ಅದನ್ನೆಲ್ಲ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೋದಿತ್ತು. ಇನ್ನು ಇವ್ರಿಗೆ ಏಟಾಗಿದೆ ಸರ್, ನೋಡಿ ಸರ್ ಇದನ್ನ ಬೇಕಿದ್ರೆ. ಇವ್ರು ಹಿಡ್ಕೊಂಡು ತುಂಬಾ ಹೊಡಿತಾ ಇದ್ರು, ಏನಿಲ್ಲ ಅಂದ್ರೆ ಒಂದ್ 8 ಜನ ಒಬ್ಬ ಮನುಷ್ಯನ್ ಹೊಡಿತಿದ್ದಾರೆ. ಹೊಡಿಬೇಡಿ ಬಿಡ್ರಿ ಅಂತ ಹೇಳಿದಕ್ಕೆ ನಮಗೂ ಹೊಡೆದ್ರು, ಅವ್ರಿಗೂ ಹೊಡೆದ್ರು. ಸುಮಾರು ಒಂದು 20 ಜನ ಇದ್ರು ಸರ್. ಅವರೆಲ್ಲ ಏನ್ ಒಳ್ಳೆ ಮನುಷ್ಯನಲ್ಲ. ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ರೆ ಸ್ಲಿಪ್ಪರ್ ಬಿಡ್ರಪ್ಪ, ಕೆಟ್ಟದಾಗ್ಲೇ ಬೈಲಿ, ಸ್ಲಿಪ್ಪರ್ ಬಿಡು ಅಂದ್ರೆ ಬಿಟ್ ಬರ್ತಾರೆ. ಯಾರು ಸುಮ್ನೆ ತಿರ್ಗ್ ಮಾತಾಡ್ತಾರೆ ಅಲ್ವಾ? ಸ್ಲಿಪ್ಪರ್ ಬಿಡಿ ಅಂದ್ರೆ ಆಬ್ವಿಯಸ್ಲಿ ಬಿಟ್ ಬರ್ತಾರೆ. ಅವ್ನ್ ನನ್ನ ತಮ್ಮ ಇದೇ ಫಸ್ಟ್ ಸಲ ಮಾಡ್ತಿರೋದು, ತುಂಬಾ ವಿಡಿಯೋಸ್ ಮಾಡಿದಾನೆ, ಕೇಳಿ ಬೇಕಿದ್ರೆ ಹಾಸನಲ್ಲಿ ಎಷ್ಟು ಫಸ್ಟ್ ಮಾಡ್ತಾ ಇಲ್ಲ ಸರ್, ಎಲ್ಲ ಮಾಡಿದ್ದಾರೆ. ಗೂಂಡಾಗಳ ತರ ಬಂದು ಅಟ್ಲೀಸ್ಟ್ ಹೇಳಿ ಬಿಟ್ಬಿಡ್ತಾರೆ. ಅದು ಹೊಡಿಬೇಕಾ ಸರ್? ಕೈ ಮುಗಿದು ಸ್ಲಿಪ್ಪರೇ ಹಾಕಿಲ್ಲ. ಬೇಕಾದ್ರೆ ನೋಡಿ ಆ ವಿಡಿಯೋದಲ್ಲಿ ಸತ್ಯ ಕಾಣ್ತಾ ಇದೆ. ಆ ಹುಡ್ಗ ಹೊಡಿತಾ ಇದ್ರೆ ಎಷ್ಟು ಬೇಡ್ಕತಾ ಇದಾರಣ್ಣ, ಬಿಡಿ ಬಿಡಿ ಅಂತ. ಅಷ್ಟು ಕರುಣೆ ಇಲ್ವಾ? ಅವ್ರ ಅಂತದ್ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ? ಅಂತದವ್ರು ಏನ್ ತಪ್ಪು ಮಾಡಿದ್ರು? ಸ್ಲಿಪ್ಪರ್ ಹಾಕಿಲ್ಲ, ಅವರು ಬಿಡ್ಬೋದಿತ್ತಲ್ವಾ? ಅಷ್ಟೊಂದು ಹೊಡಿಯಕ್ ಏನ್ ಕಾರಣ? ಈಗ ಹುಡ್ಗಿಗೂ ಹೊಡೆದಿದ್ದಾರೆ, ಅವ್ರನ್ನು ಇದ್ ಮಾಡ್ಬೋದಲ್ವಾ? ಯಾರು ಹೊಡಿತಾರೆ ಸರ್ ಹುಡ್ಗಿಗೆ? ಮದ್ವೆ ಆಗೋ ಹುಡ್ಗಿಗೆ ಅವಳ ಕನಸು ಏನಿರುತ್ತೋ ಮಾಡೋದು, ಫೋಟೋ ಶೂಟ್ ಮಾಡ್ತಾ ಇರತ್ತಪ್ಪ. ಅವ್ರವ್ರ ಖುಷಿಗೆ, ಅವ್ರ ಮದ್ವೆ ಅನ್ನೋದು ಒಂದು ಖುಷಿಗೆ ಅವ್ರು ಮಾಡ್ಕೊಳ್ಳೋದು, ಇದನ್ನೇ ತಪ್ಪು ಅನ್ನೋರು. ಎಷ್ಟೊಂದು ಫೋಟೋ ಶೂಟ್ ಆಗಿದೆ, ಅದು ಕೂಡ ಕಿತ್ತೋದ್ರು ಬೇರೆ ತಪ್ಪೆಲ್ಲ ಕಂಡಿಡಿಯೋದಲ್ಲ. ಸಕಲೇಶ್ಪುರದಲ್ಲಿ ಬೇಜಾನ್ ತಪ್ಪಾಗ್ತಿದಾವೆ. ಅಟ್ಲೀಸ್ಟ್ ಒಂದು ಆಫ್ಟರ್ ಆಲ್ ಪ್ರೀ ವೆಡ್ಡಿಂಗ್ ಬಂದಿದ್ದಾರೆ. ಇವ್ರೇನ್ ಕಚಡಗಳು ಇವರು. ನನ್ ತಮ್ಮಂಗ್ ಯಾವ ನೋಡ್ದಿದ್ದಾನೆ? ಇಷ್ಟುದ್ದಾವನೆ ಅವನು. ನನ್ ಮಗ ಬರ್ಬೇಕು, ನನ್ ತಮ್ಮನ್ ಕಾಲಿಡ್ ಕೇಳ್ಬೇಕು ಕ್ಷಮೆ. ಅಲ್ಲಿ ತನಕ ಬಿಡಲ್ಲ ನಾವು. ನಾನು ಇಲ್ಲೇ ಇರ್ತೀನಿ. ನೀವೇ ಯೋಚನೆ ಮಾಡಿ. ಒಳಗಡೆ ಹೋಗಿ ಏನೇನೋ ಮಾತಾಡ್ಕೊತಿದ್ದಾರೆ ಸರ್. ನಾವು ಸಪೋರ್ಟ್ ಮಾಡ್ತೀವಿ, ನಾವು RSS, ನಾವು ಬಜರಂಗ್ ದಳ. ನ್ಯಾಯ ಬಂದ್ರೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಒಳಗ್ 4 ಜನ ಇದಾರೆ, 4 ಜನ ವೋಟ್ ಹಾಕ್ಬಿಟ್ರೆ ಬಿಜೆಪಿ ಗೆದ್ಬಿಡುತ್ತಾ? ಹಂಗಾದ್ರೆ ಇನ್ ಯಾರು ಬೇಡ್ವಾ ಅವ್ರಿಗೆ? ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಇರ್ಬೇಕು. ಬಿಜೆಪಿ ಆದ್ರೂ ಆಯ್ತು, JDS ಆದ್ರೂ ಆಯ್ತು. ನ್ಯಾಯ ಯಾವ ಕಡೆ ಇರುತ್ತೆ ಆ ತರ ಆ ಕಡೆ ಇದ್ರೆ ಮಾತ್ರ ನಮ್ ಸಪೋರ್ಟ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಗೊತ್ತಾಯ್ತು. ಅಟ್ಲೀಸ್ಟ್ ಅವ್ರು ಹೊಡ್ಸ್ಕೊಂಡವ್ರಿಗೆ ಇವಾಗ ಏನ್ ಸರ್ ಪರಿಹಾರ? ಅವ್ನ ಕಿಡ್ನಿ ಸ್ಟೋನ್ ಡೌನ್ ಆಗಿದೆ. ಅವ್ನ ಇವಾಗ ಏನೋ ಆಯ್ತು, ಅವ್ನ ಕಿಡ್ನಿನೇ ಕಳ್ಕೊಂಡ ಏನ್ ಮಾಡ್ತಾರೆ ಸರ್ ಇವ್ರು? ವಾಪಸ್ ದುಡ್ಡನ್ನ ಅವ್ರಿಗೆ ಹೋಗಿರೋ ಮರ್ಯಾದೆ ನನ್ ಮಕ್ಳಿಗೆ ತಂದ್ಕೊಡ್ತಾರ? ಹಂಗಾದ್ರೆ ಹೇಳಿ. ಕ್ಯಾಮ್ರಾಗಳೆಲ್ಲ ಬರ್ತಾರೆ, ಕ್ಯಾಮ್ರಾ ತಗೊಳಕ್ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ಲಕ್ಷ ಸಾವಿರ ಬೆಲೆ ಇದೆಯಾ ಸರ್? ಅದಕ್ಕೆ ಬೆಲೆ ಇಲ್ವಾ? ಬಡವರು ಇರೋದು ಸರ್, ಎಲ್ರು ಯಾರು ಶ್ರೀಮಂತರಿಲ್ಲ. 5 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಜೀವಕ್ಕೆ ಕಾಂಪ್ರಮೈಸ್ ಇದೆಯಾ? ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ. ಕ್ಯಾಮ್ರಾದಲ್ಲಿ ಸತ್ತೋದ ಇವ್ರು ಏನ್ ಕಾಂಪ್ರಮೈಸ್? 10 ಲಕ್ಷ 15 ಲಕ್ಷಕ್ಕೆ ಅವ್ರ ಅಪ್ಪ ಅಮ್ಮಂಗ ಅವ್ರ ಮಗ ವಾಪಸ್ ಬರ್ತಾರ? ಈಗ ಅವ್ರ ಪ್ರೊಫೆಷನ್ ಅವ್ರು ಕಳ್ಕೊಂಡಿರೋ ಮರ್ಯಾದೆ ನನ್ ಮಕ್ಳು ಒಳಗ್ ಕೂತಿರೋರು ಕೊಟ್ಬಿಡ್ತಾರ? ಸರ್ ನನ್ನ ಹೆಸರು ಸೋಮಶೇಖರ್ ಅಂತ. ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ನಾವು ಪ್ರೀ ವೆಡ್ಡಿಂಗ್ ಶೂಟ್ ಬಂದಿದ್ವಿ. ನಿನ್ನೆ ಎಲ್ಲ ಉಡುಪಿ ಎಲ್ಲ ಮುಗಿಸ್ಕೊಂಡು ಇವತ್ತು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬೆಳಿಗ್ಗೆ ಬಂದ್ವಿ. ಬೆಳಿಗ್ಗೆ ಒಂದು 8:30 ಅಷ್ಟರೊಳಗೆಲ್ಲ ಬಂದಿದ್ವಿ. ನಮ್ಮ ಪಾಡಿಗೆ ನಾವೆಲ್ಲರೂ ಶೂಟ್ ಮಾಡ್ತಾಯಿದ್ವಿ. 5 ಟೀಮ್ ಏನೋ ಇತ್ತು. 5 ಟೀಮಲ್ಲಿ ನಾವು ಒಂದು ಟೀಮು. ಅದರಲ್ಲಿ ನಮ್ಮ ಪಾಡಿಗೆ ನಾವೆಲ್ಲ ತಗೊಳ್ತಾ ಇದ್ವಿ, ಎಲ್ಲ ಆಗಿತ್ತು. ಅದಾದಮೇಲೆ ಚಪ್ಪಲಿ ವಿಷಯಕ್ಕೇನೋ ನೀವು ಚಪ್ಪಲಿ ಹಾಕೊಂಡೆಲ್ಲ ಬಂದುಬಿಡ್ತೀರ ಹಂಗೆ ಹಿಂಗೆ ಅಂತ ನಮ್ಮನ್ನು ಕೇಳಿದ್ರು. ನಾವಂದು ಸರ್ ನಾವೆಲ್ಲರೂ ಇಲ್ಲಿ ರೆಗ್ಯುಲರಾಗಿ ಬರೋವಂಥವ್ರು, ನಾವು ಆ ಥರ ಎಲ್ಲ ಮಾಡಲ್ಲ. ಬೇರೆಯವ್ರು ಬಂದಿರೋ ಟೂರಿಸ್ಟ್ಗಳು ಬಂದಿರೋರು ನಾವೇನು ಕೇಳೋಕ್ಕಾಗಲ್ಲ ಸರ್, ನೀವು ಬೇಕಾದರೆ ಕೇಳ್ಕೊಳ್ಳಿ ಅವ್ರನ್ನ, ನಮ್ಮರು ಯಾರು ಬಂದವರ ನೋಡಿ ಅಂತ ಅಂದರು. ಅದಕ್ಕೆ ನೀನೇನು ನನಗೆ ಹಿಂದಕ್ಕೆ ತಿರ್ಕೊಂಡು ಹೇಳ್ತೀರಾ ನೀವು ಹಂಗೆ ಹಿಂಗೆ ಅಂದರು. ಸರ್ ನಾವೆಲ್ಲಿ ಹಿಂದೆ ತಿರ್ಕೊಂಡು ಹೇಳ್ತಾ ಇದ್ದೀವಿ, ನಮ್ದು ಏನಾಗಿದೆ ನಾವು ಹೇಳ್ತಾ ಇರೋದು ಅಷ್ಟೇ ಅಂತ ಅಂದೆ. ಅದಾದಮೇಲೆ ಮಾತಿಗೆ ಬೆಳೀತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಇದ್ದರು. ತಿರ್ಗಾ ಮತ್ತೆ ಕಿರಿಕ್ ಮಾಡ್ಕೊಂಡು ಬಂದು ನಮ್ಮ ಹುಡುಗಂಗೊಬ್ಬಂಗೆ ತಲೆ ಮೇಲೆ ಒಂದು ಏಟು ಹೊಡೆದ್ಬಿಟ್ಟು ಹೋಗಿದ್ರು. ಜಗಳ ಆಡಿದ್ರು ಹೊಡೆದ್ಬಿಟ್ಟು. ಅದು ಹೊಡೆದಾದ್ಮೇಲೆ ನಾವೆಲ್ಲ ಏನು ಮಾಡಿದ್ವಿ, 10 ಜನ ಫೋಟೋಗ್ರಾಫರ್ ಇದ್ವಿ, ಎಲ್ಲರೂ ಹೇಳಿದ್ವಿ ಅವ್ರಿಗೆ, ಸರ್ ಫೋಟೋ ಹೊಡೆಯೋದೆಲ್ಲ ಇಟ್ಕೊಂಬಿಡಿ, ನೀವು ಏನಿದ್ರು ಮಾತಾಡಿ ಅಂತ ಅಂದ್ಬಿಟ್ಟು. ಸರಿ ಆಯಿತು, ನಿಮ್ಗೆ ಏನು ಅಂತ ಲೋಕಲಲ್ಲಿ ತೋರಿಸ್ತೀವಿ ನಾವು ಅಂತ ಅಂದ್ಬಿಟ್ಟು ಒಂದು 15 ಜನ ಹುಡುಗರನ್ನ ಕರೆಸಿ ಬಂದು ಏಕಾಏಕಿ ನಾವು ವಿಡಿಯೋ ಮಾಡ್ತಾಯಿದ್ವಿ. ಏಕಾಏಕಿ ಬಂದು ಅಡ್ಕೆನೇ ಹೊಡೆದು, ಚೈನ್ ಇತ್ತು ಚೈನೆಲ್ಲ ಕಿತ್ತಾಕಿ, ಮೊಬೈಲ್ ಹೊಡೆದಾಕಿ, 2 ಕ್ಯಾಮ್ರಾ 2 ಲೆನ್ಸು, ನಮ್ಮ ಲೇಡಿ ಮೇಕಪ್ಪರ್ ಇದ್ದರು, ಆ ಮೇಕಪ್ಪರ್ಗೆ ಎಲ್ಲ ಕೈಯೆಲ್ಲ ಟ್ವಿಸ್ಟ್ ಮಾಡಿ ಎಲ್ಲ ಮಾಡಿ ದೊಡ್ಡದಾಗಿ ಗ್ರ್ಯಾಂಡ್ ಅಂತ ಮಾಡಿದ್ರು. ನಾವು ಹೇಳಿದ್ವಿ ಸರ್ ನಾನು ಬಿಡಿಸ್ದೆ ಎಲ್ಲರೂ ಹೋಗಿ, ಸರ್ ಯಾಕೆ ಹೊಡಿತಾ ಇದ್ದೀರಾ, ಆಗಿರೋದಾದ್ರೂ ಏನು ನಿಮ್ಗೆ ಗೊತ್ತಿದ್ದರೆ ಕೇಳಿ ಬಂದು, ನೀವು ಲೋಕರಾದ್ರೆ ಹಿಂಗೆ ಮಾಡ್ಬೋದು ಹಂಗೆ ಹಿಂಗೆ ಅಂತ ಜೋರಾಗಿ ಮಾತಾಡಿದ್ವಿ. ಅದಾದಮೇಲೆ ನಿಲ್ಲಿಸಿದ್ರು, ಸ್ಟಾಪ್ ಮಾಡಿದ್ರು. ತಿರ್ಗಾ ಅದಾದಮೇಲೆ ನಾವು ಒಬ್ಬ ಹುಡುಗನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಮೈನರ್ದಿಂದ ಜಾಸ್ತಿನೇ ಏಟಾಗಿತ್ತು.
ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ನೀವು ವೀಡಿಯೋ ಎಲ್ಲ ಮಾಡಿಬಿಟ್ಟಿದ್ಯಾ ನೀನು ನಿಮ್ಗೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಮಾಡ್ತೀಯ ನೀನು, ಇಲ್ಲ ಬೇಡ ನೀನು ಏನು ಮಾಡು ನೀನು ನಮ್ಮದೇ ತಪ್ಪು, ನಾವೇ ಬೇಕು ಅಂತಲೇ ಮಾಡಿದ್ವಿ ಅಂತ ವೀಡಿಯೋ ಮಾಡಿಕೊಡು ಅಂತ ಹುಡುಗನ ಇಟ್ಕೊಂಡ್ರು. ನಾನು ಅದನ್ನೇ ಹೇಳಿದೆ, ವೀಡಿಯೋ ಏನಕ್ಕೆ ಮಾಡ್ತೀರಾ ಸರ್, ಸಾವು ಬದುಕೊಂಡ್ ಮಧ್ಯೆ ಓಡಾಡ್ತವ್ರೆ, ನೀವು ಅವ್ರನ್ನ ಇಟ್ಕೊಂಡು ಏನಕ್ಕೆ ಮಾಡ್ತೀರಾ ನೀವು, ಬಿಡಿ ಆ ಹುಡುಗನ ಹಾಸ್ಪಿಟ್ಲಿಗೆ ಹಾಕೋಣ, ಬದುಕಿದ್ರೆ ಬಂದು ನೀವು ಅವ್ರ ಹತ್ರ ತಿರ್ಗಾ ಹೊಡೆದಾಡಿವ್ರಿ ಅಂತ ಅಂದ್ವಿ ನಾವು. ಹಂಗಂದ್ರೆ ಎಷ್ಟೇ ಹೇಳಿದ್ರು ಬಿಡ್ತಾನೆ ಇರಲ್ಲ. ಅದಾದಮೇಲೆ ನಾವು ತಿರ್ಗಾ ಯಾವಾಗ ಅವ್ನಿಗೆ ಕ್ರಿಟಿಕಲ್ ಕಂಡೀಷನ್ ಆಯಿತು, ಕ್ಯಾಮ್ರಾ ಎಲ್ಲ ಅಲ್ಲೇ ಬಿಟ್ಟು, ಚೈನ್ ಗೋಲ್ಡ್ ಎಲ್ಲ ಇತ್ತು, ಅದೆಲ್ಲ ಆಲ್ಮೋಸ್ಟ್ ಒಂದು 15-20 ಗ್ರಾಮ್ ಇತ್ತು ಅನ್ಸುತ್ತೆ ಆ ಹುಡುಗಂದು. ಪಾಪ ಅವ್ನಿಗೂ ಜೋರಾಗಿ ಹೊಡೆದ್ಬಿಟ್ಟಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಈ ಹುಡುಗನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದು, ಇನ್ನೊಂದು ಟೀಮ್ ಅವ್ರದ್ದು ಬಂದು ಒಂದು 10,000 ಕ್ಯಾಶು, ಒಂದು ಫೋನು, ಐಫೋನು ಎಲ್ಲ. ಇದು ಮೋಸ್ಟ್ಲಿ ಇದು ನೋಡಿ ಐಫೋನ್ದು ಹೊಡೆದಾಕಿ ಎಲ್ಲ ಇದು ಮಾಡಿ ತಿತ್ಕೊಂಡಿದ್ರು ಇವರು. ಈ ಪೊಲೀಸ್ ಸ್ಟೇಷನ್ ಹತ್ರ ಇಸ್ಕೊಂಡಿರೋದು ನಾವು. ಇವಾಗ ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ನಮ್ಮದು ಹಾಸನ್ನು KP ಅಧ್ಯಕ್ಷರು, ಆಮೇಲೆ ಸಕಲೇಶ್ಪುರ ಅಧ್ಯಕ್ಷರು ಎಲ್ಲರೂ ಬಂದು ಒಂದು ನಮ್ಮ ಫೋಟೋಗ್ರಾಫರ್ ಟೀಮ್ ಎಲ್ಲ ಬಂದು ಒಂದು 100-150 ಜನ ಇವಾಗ ಪ್ರತಿಭಟನೆ ಮಾಡೋ ಅಂತ ಹಂತದಲ್ಲೈತೆ. ಇಲ್ಲ ಪೊಲೀಸ್ನವರು ಸಾಂತ್ವನ ಹೇಳಿದ್ದಾರೆ, ಇಲ್ಲ ಮಾಡ್ತೀನಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ವೀಡಿಯೋ ಎಲ್ಲ ನೋಡಿದ್ಮೇಲೆ ಬೇರೆಯವರೆಲ್ಲ ನೋಡಿ ರೀಲ್ಸ್ ಎಲ್ಲ ಯಾವಾಗ ಟ್ರೆಂಡ್ ಆಯಿತು ಆವಾಗ ಎಲ್ಲರ ಕಡೆಯಿಂದನೂ ಪ್ರೆಸರ್ ಬಂದಮೇಲೆ ಇವಾಗ ಮೋಸ್ಟ್ಲಿ ತೊಗೊತೀನಿ ಕೇಸು ಅಂತ ಏನೋ ಇದು ಮಾಡ್ತಾಯಿದ್ರು. ಮೋಸ್ಟ್ಲಿ ಏನಾಗುತ್ತೆ ಇದು ಮುಂದೆ ಏನಾಗುತ್ತೆ ನೋಡಿ ಮಾತಾಡೋದು. ನಿಮ್ಮ ಹೆಸರು ಏನಂದ್ರಿ? ಸೋಮಶೇಖರ್ ಅಂತ. ಊರು? ನಮ್ದು ಬ್ಯಾಂಗ್ಳೂರು. ಸಕಲೇಶ್ಪುರ ತಾಲೂಕು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ನಮ್ಮ ಹಾಸನ ಮತ್ತು ಬೆಂಗಳೂರಿಂದ ಪ್ರೀ ವೆಡ್ಡಿಂಗ್ ಮಾಡಲಿಕ್ಕೆ ಅಂತೇಳಿ ನಮ್ಮ ಛಾಯಾಗ್ರಾಹಕರು ಬಂದು ಅಲ್ಲಿ ಫೋಟೋಶೂಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಕಿಡಿಗೇಡಿಗಳು ಅವ್ರ ಮೇಲೆ ಅನಾವಶ್ಯಕವಾಗಿ ಹಲ್ಲೆ ಮಾಡಿ ಅವ್ರಿಗೆ ನಮ್ಮಲ್ಲಿ ಒಬ್ಬನಿಗೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ. ಇವತ್ತು ನಾವು ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ನಮ್ಮ ಛಾಯಾಗ್ರಾಹಕರೆಲ್ಲ ಬಂದು ಈ ಒಂದು ಸಕಲೇಶ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ FIR ಮಾಡ್ಸೋಕ್ಕೆ ಅಂತೇಳಿ ನಾವು ಬೆಳಗಿಂದ ಇಲ್ಲಿ ಕಾಯ್ತಾ ಇದ್ದೀವಿ. ಈ ಒಂದು ಕೃತ್ಯ ನಡೆದಿರೋದ್ರಿಂದ ನಮ್ಮ ಛಾಯಾಗ್ರಾಹಕರಿಗೆ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಅವರು ತಂದಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಕ್ಯಾಮ್ರಾ ಪರಿಕರಗಳು ಹಾಳಾಗಿದೆ, ಕಳೆದೋಗಿದೆ, 2 ಕ್ಯಾಮ್ರಾ ಕಳೆದೋಗಿದೆ. ಒಬ್ಬ ಹುಡುಗಂದು ಚೈನು ಇಟ್ಕೊಂಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಒಬ್ಬ ಈಗಾಗಲೇ ಹಾಸ್ಪಿಟ್ಲು ICUಲಿ ಪೇಷಂಟಾಗಿ ಮಲಗಿದ್ದಾನೆ. ಹಾಗೆ ಸಕಲೇಶ್ಪುರ ಹಾಸ್ಪಿಟ್ಲಿಂದ ಹಾಸನ ಆಸ್ಪತ್ರೆಗೆ ಪಿಕ್ ಮಾಡಿದ್ದಾರೆ ಅವನ ಆಂಬುಲೆನ್ಸಲ್ಲಿ. ಇನ್ನು ಉಳಿದಂಥ ಗಾಯಾಳುಗಳು ಕೆಲವರು ಇಲ್ಲಿ ಸ್ಟೇಷನ್ಲಿದ್ದಾರೆ. ಹಾಗೆ ಅಲ್ಲಿರ್ತಕ್ಕಂಥ ಒಬ್ಬ ಮಹಿಳಾ ಗ್ರಾಹಕರ ಮೇಲೂ ನಮ್ಮ ಜೊತೆ ಫೋಟೋಗ್ರಾಫರ್ ಜೊತೆ ಬಂದಿರತಕ್ಕಂಥ ಮೇಕಪ್ ಆರ್ಟಿಸ್ಟ್ ಅವರು ಬೆಂಗಳೂರು, ಅವ್ರ ಮೇಲೂ ಹಲ್ಲೆ ಮಾಡಿ ಅವ್ರನ್ನ ಹಿಡಿದು ಎಳೆದಾಡಿ ಅವ್ರಿಗೂ ಹೊಡೆದು ದೌರ್ಜನ್ಯ ಎಸಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಇದೆ. ಇದರ ಆಧಾರದಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು. ಹಾಗೆ ಈ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ಬಿತ್ತರಿಸಿದೆ. ಬೆಳಗ್ಗೆ 8:00 ಆದಂಥ ಸಮಯದಿಂದ ಇವತ್ತು ರಾಜ್ಯಾದ್ಯಂತ ವಿಚಾರ ಗೊತ್ತಾಗಿದೆ. ನಮ್ಮ ರಾಜ್ಯ ಸಂಘದಿಂದ ಸರ್ಕಾರ ಮಟ್ಟದವರೆಗೂ ಈ ವಿಚಾರ ಹೋಗಿದೆ, ಗೃಹ ಮಂತ್ರಿಗಳಿಗೂ ಅವ್ರ ಗಮನಕ್ಕೂ ವಿಚಾರ ಹೋಗಿದೆ. ದಯವಿಟ್ಟು ಇಲ್ಲಿ ಸಕಲೇಶ್ಪುರ ಠಾಣೆ ಪೊಲೀಸ್ ಸಿಬ್ಬಂದಿಗಳು ನಮಗೆ ಏನೋ ಇಲ್ಲಿ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ, ಅವ್ರಿಗೆ ಕಾನೂನಿನ ನೆರವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾನು ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಸ್ವಾಮಿ ಅಂತ ನನ್ನ ಹೆಸರು. ಹಾಗೆ ಇವರು ಧರ್ಮಶೆಟ್ಟಿ ಅಂತ ಜಿಲ್ಲಾ ಕಾರ್ಯದರ್ಶಿಗಳು, ಇವರು ವಿನು ಅಂತ ಸಕಲೇಶ್ಪುರ ತಾಲೂಕು ಅಧ್ಯಕ್ಷರು. ಹಾಗೆ ಇನ್ನು ನಮ್ಮ ಇಡೀ ಜಿಲ್ಲೆ ಎಲ್ಲ ಛಾಯಾಗ್ರಾಹಕರುಗಳು ಇವತ್ತು ಇಲ್ಲಿ ನೆರವೇರಿದ್ದೀವಿ, ಸಭೆ ಸೇರಿದ್ದೀವಿ. ಇವತ್ತು ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಛಾಯಾಗ್ರಾಹಕರು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ನ್ಯಾಯದ ಹಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತೇಳಿ ಮೂಲಕ ಹೇಳಕ್ಕೆ ಬಯಸ್ತೀವಿ.